ಅಲ್ಲಿ ನಾವು ಸ್ವಾಮಿಯವ್ರ ಕಡೆ ಅಂತ ಹೇಳಿ ಒಳಗೆ ಬಿಡ್ತೀವಿ. ಆತಂದ ಒಂದ್ ಮನೆ ಮಲ್ಕೊಂಡಿದ್ರಂತೆ ಹೋಗಿ ಯಾರೋ ನಾವು ಅಣ್ಣನ ಕಡೆ ಅಂತ ಮನೆಯೊಳಗೆ ಮಲ್ಕೊಂಡು ಬೆಳಿಗ್ಗೆ 5,000 ಕೊಡಿ ಖರ್ಚಿಗೆ ಇಸ್ಕೊಂಡು ಹೋಗುತ್ತೆ. ಆಯ್ತಾ ಇಲ್ಲಪ್ಪ 5,000 ಇಸ್ಕೊಂಡಿದ್ದು ಆರ್ಡರ್ ಹಾಕಿ ನೀವು. ಇನ್ನ ಯಾರೋ ಬೆಂಗಳೂರು ಗುಟ್ಟಳ್ಳಿಲಿ 55,000 ಇಸ್ಕೊಂಡ್ರಂತೆ. ಕೇಳ್ತಾರ 1 ರೂಪಾಯಿ ದುಡ್ಡು ಯಾರು ಕೊಡ್ಕೊಡ್ದು, 1 ರೂಪಾಯಿ ಸಹ ಯಾರು ಮಾಡ್ಕೊಡ್ದು. ಅರ್ಥಾಗತ್ತಾ? ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ನಮ್ಮ ದೇವಸ್ಥಾನದ ಹೆಸರು ಕೇಳಿದ್ರಿ ಯಾರ? ದುರ್ಗಾ ಪರಮೇಶ್ವರಿ ಅಂದ್ರೆ ಒಂದ್ ಕಡೆಗೆ ಎಲ್ಲ ತೋರಿಸುತ್ತೆ, ಎಲ್ಲ ಹೋಗ್ತೀರಿ. ದುರ್ಗಾ ಸ್ಥಳ ಅಂದ್ರೆ ಗಂಗಮ್ಮ ದುರ್ಗಮ್ಮ ಇಬ್ಬರಿಂದ ದುರ್ಗಾ ಸ್ಥಳ ಅಂತ ಕರಿತೀವಿ. ಅರ್ಥ ಆಗ್ತದ? ದುರ್ಗಾ ಸ್ಥಳ ನಾನು ಇಡ್ತೀನಪ್ಪ ಕೆಳಗಡೆ ಕಸವಡಿಯೇನು. ನಾವೆಲ್ಲ ಗುರುಗಳಾಗಿಲ್ಲ, ಸ್ವಾಮಿಯರಾಗಬಾರ್ದು. ನಮಗೆಲ್ಲ ಸಾವಿದೆ. ನಮ್ಮನ್ನ ನಂಬಕ್ಕಿಂತ ಬಂದು ದೇವ್ರ ನಂಬಿ. ಯಾಕೆಂದ್ರೆ ನಾವ್ ಏನ್ ಪುಣ್ಯ ಅಂದ್ರೆ ಸಾಕ್ಷಾತ್ ನಮ್ಮ ಅಪ್ಪ ಅಮ್ಮ ಸಾಕೊಂಡಿದ್ವಿ, ಅದೇ ನಮ್ಮ ಪುಣ್ಯ. ಎರಡನೇ ಪುಣ್ಯ ಗೊತ್ತಾ? ನಿತ್ಯ ಇಬ್ರು ಪಾಲ ತೊಡಿತೀವಿ. ಯಾರನ್ನ? ಗಂಗಮ್ಮ ದುರ್ಗಮ್ಮನ. 2 ಬಕ್ಸಿ ನೀರು ಕುಡಿತೀವಿ, 1-2 ತುತ್ತು ಅನ್ನ ತಿಂತೀವಿ. ಇದಕ್ಕಿಂತ ಅದೃಷ್ಟ ಬೇರೆದಿಲ್ಲ. ಯಾಕೆ ಊಟಕ್ಕಿಲ್ಲ ನಾವು ಊಟ ಕೊಡ್ತೀವಿ. ನೀವೆಲ್ಲ ಸೇರ್ಕೊಂಡು ನಿಮ್ಮನ್ನೆಲ್ಲ ಬಯ್ಯ ಅವಶ್ಯಕತೆ ಇಲ್ಲ. ನೀವು ಬಯಸ್ಕೊಂಡಂಗೆ ಹೋಗೋದೇ ಇಲ್ಲ. ಏನ್ ಮಾಡೋಣ? ಎಲ್ಲ ಅದೇ ಕೇಳೋದು. ಏನ್ ಕೇಳ್ತಾರೆ ಅಂದ್ರೆ ಗೊತ್ತಾ? ಹುಷಾರಿಲ್ವಾ? ಕೂತ್ಕೊಂಡೇರ ಕಚ್ಕೊಂಡು ನೋಡ್ತೀವಿ. ಕಾರಿಗೆ ಬರ್ತೀವ ನಾವು, ಸಾಕ್ಷಾತ್ ಕಾರಿಗೆ ಬರ್ತೀನಿ. ಹುಡುಗಿ ನಾವೇ ಬರ್ತೀವಿ. ಕಾಯಲ್ಲ. ಏನ್ ಸಮಸ್ಯೆ ಆಗುತ್ತೆ ಅಂದ್ರೆ ಬಂದು ಹೋಗೋರ್ನ ನಾವೇನ್ ಮಾಡಕ್ಕಲ್ಲ, ಅವ್ರು ರೆಡಿ ಮಾಡಲ್ಲ. ಅದೆಲ್ಲ ಕೆಲವರು ಬರ್ತಾರೆ ನಮ್ಮಂತಾರೆ. ಮೊನ್ನೆ ಅವನ ಬಂದ್ರೆ ಫ್ಯಾನ್ ಹಾಕಿ ಅಂತಾನೆ, ಇನ್ನ ಬೇವನ ಬಂದ್ರೆ ಒಳಕ್ ಬಿಡಿ ಅಂತಾನೆ ಗರ್ಭವಳಿಕೆ. ಇನ್ನ ಬೇವನ ಇಲ್ಲಿ ನೀರಿಕ್ಕಿಲ್ವಾ ಅಂತಾನೆ, ಅಲ್ಲಿ ಹೋಗವಾ ಅಂತಾನೆ. ಬಂದೇ ಬರ್ತಾರೆ. ಸೀಟ್ ಇಲ್ಲ ಅಂತಾನೆ, ಇಲ್ಲಿಂದ ಸೀಟ್ ಇಲ್ವಾ ಸೀಟ್ ಇಲ್ವಾ ಬೆಸ್ತು ಅಂತ ಇಷ್ಟಕ್ಕೆ ಇಲ್ಲಿ ಬೆಸ್ತು. ಮೊನ್ನೆ ಒಂದು ನೋಡಿರನೆ ಇಲ್ಲೇ ನಿಂತ್ಕೊಂಡು ಯಾವ ಒಳಗೊಬ್ಬ ಲೆಟ್ರಿನ್ ಮಾಡ್ಸೋಗ್ಯಾರ. ನಮ್ಮ ತಮ್ಮಗಳು ಬಾಚ್ಯಾರೆ. ಇಲ್ಲೊಬ್ಬ ನಿಂತ್ಕೊಂಡು ಇಲ್ಲಿ ಸೀಟ್ ಹಾಕಲ್ವಾ ಅಂತಾನೆ. ಇಷ್ಟಾಗುತ್ತೆ ಅಂತಾನೆ. ಇನ್ನೊಂದ್ ಹೇಳ ನಗ್ತೀರಾ? ಯಾರೊಬ್ರು ಪ್ಯಾಂಟ್ ಶರ್ಟ್ ಹಾಕಿ ಬಂದಲ್ಲ